ಸಮಕಾಲೀನರ ಬಗ್ಗೆ ಮಾತಾಡೋದು ಭಾಳ ಕಷ್ಟ. ಯಾಕೆಂದರೆ ಸಮಕಾಲೀನರು ನಿನ್ನ ಜೊತೆಗೆ ಬರಿತಾ ಇರ್ತಾರೆ. ಬರೆಯೋನು ಯಾವಾಗಲೂ ತಾನು ಏನನ್ನೋ ಬಹಳ ಗಂಭೀರವಾದ್ದನ್ನು ಬರೆಯುವಾಗ ಸ್ವಲ್ಪ ತನ್ಮಯನಾಗಿಬಿಟ್ಟಿರ್ತಾನೆ. ತನ್ನ ಕೃತಿಯಲ್ಲೇ ತನ್ನ ಕೃತಿಯನ್ನು ರಚಿಸುವ ಕ್ರಮದಲ್ಲಿ, ಅದರ ಕಾಮಗಳಲ್ಲಿ, ಅದರ ಫುಲ್ ಸ್ಟಾಪ್ಗಳಲ್ಲಿ, ಅದರ ವಾಕ್ಯದ ರಚನೆಯಲ್ಲಿ, ಫ್ರೇಸ್ಗಳಲ್ಲಿ, ಅಯ್ಯೋ ಅದು ಎಷ್ಟು ಮನಸ್ಸು ತನ್ಮಯವಾಗಿಬಿಡುತ್ತೆ ಒಂದು ಕೃತಿಯಲ್ಲಿ ಅಂದರೆ ಆ ರಚನಾ ಪ್ರಕ್ರಿಯೆಯಲ್ಲೇ ತನ್ಮಯ ಆಗುತ್ತೆ. ಅಂದರೆ ಇನ್ನೊಬ್ಬನು ಓದೋಕ್ಕಾಗಲ್ಲ. ಅದರಲ್ಲೂ ತನ್ನ ಕಾಲದ ಬಗ್ಗೆ, ತಾನು ಬರಿತಾ ಇರೋ ವಿಷಯಗಳ ಬಗ್ಗೆ ಬರಿತಾ ಇರುವ ಇತರ ಸಮಕಾಲೀನರು ಒಂದು ಸಾರಿ ಅರ್ಥ ಆಗಲ್ಲ. ಅರ್ಥ ಆದರೂ ಅಸೂಯೆ ಆಗತ್ತೆ. ಅಸೂಯೆ ಆದರೂ ಅವ್ರನ್ನ ಅನುಕರಿಸೋ ಪ್ರಯೋಜನವಿಲ್ಲ. ಹೀಗಾಗಿ ಹಿಂದಿನವರು ಎಷ್ಟು ಸುಭದ್ರತೆಯನ್ನು ನಮಗೆ ಕೊಡ್ತಾರೋ, ನಮ್ಮ ಸಮಕಾಲೀನರು ನಮಗೆ ಆ ಸುಭದ್ರತೆಯನ್ನು ಯಾರಿಗೂ ಕೊಡಲ್ಲ. ಈ ಸಂದರ್ಭದಲ್ಲಿ ನನಗಿಬ್ಬರು ಭಾಳ ಮುಖ್ಯರಾಗಿದ್ದರು. ಒಬ್ಬ ಪೂರ್ಣಚಂದ್ರ ತೇಜಸ್ವಿ, ಇನ್ನೊಬ್ಬರು ಪಿ ಲಂಕೇಶ್. ತೇಜಸ್ವಿ ಬಗ್ಗೆ ಮೊದಲು ನನಗೆ ನೆನಪಾಗೋದು, ತೇಜಸ್ವಿ ಅಂತ ಏನು ಅಂದರೆ ಶಿವಮೊಗ್ಗದ ಇಂಟರ್ಮೀಡಿಯೇಟ್ ಕಾಲೇಜಾಗ, ಆವಾಗಿನ್ನೂ ಅದು ಫಸ್ಟ್ ಗ್ರೇಡ್ ಆಗಿರಲಿಲ್ಲ. ನಾನಲ್ಲಿ ಲೆಕ್ಚರರ್ ಆಗಿದ್ದೆ, ಇಂಗ್ಲೀಷ್ ಲೆಕ್ಚರರು. ಆಗ ತಾನೇ ಇಂಗ್ಲೀಷ್ MA ಮುಗಿಸಿ, MA ಮುಗಿಸಿದ್ನ, ಹೌದು, ಅಥವಾ ಆನರ್ಸ್ ಮುಗಿಸಿದ್ನ, ಎರಡರಲ್ಲೂ ಒಂದು. ಯಾಕಂದರೆ ಕೂಡಲೇ ನನಗೆ ಕೆಲಸ ಸಿಕ್ತು. ಲೆಕ್ಚರರ್ ಆಗಿದ್ದೆ. ಲೆಕ್ಚರರ್ ಆಗಿದ್ದಾಗ ಭಾಳ ವಿದ್ಯಾರ್ಥಿಗಳಿಗೆ ನಾನು ಪ್ರಿಯನಾಗಿದ್ದೆ ಅಂತ ಕಾಣುತ್ತೆ. ಆ ಕಾಲದಲ್ಲಿ ತುಂಬ ನನ್ನ ಬಗ್ಗೆ ಮಾತಾಡ್ಕೊತಾ ಇದ್ದರು ವಿದ್ಯಾರ್ಥಿಗಳು. ಒಂದಿನ ನಾನು ಕೆಳಗೆ ಇಳಿದು ಬಂದು, ಒಂದು ದೊಡ್ಡ ಪ್ರಾಂಗಣ ಇದೆ, ಅದನ್ನು ದಾಟಿ ರಸ್ತೆಗೆ ಹೋಗೋಕ್ಕಿಂತ ಮುಂಚೆ ಒಬ್ಬ ಎತ್ತರದ ಒಬ್ಬ ಹುಡುಗ, ಸಾರ್ ನಿಲ್ಲಿ ಅಂದ. ನಿಂತೆ. ನಾನು ತೇಜಸ್ವಿ, ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು. ಕೇಳಪ್ಪ ಅಂದೆ. ಏನು ಸಾರ್, ನೀವು ಕ್ಷೌರ ಮಾಡಿಸ್ಕೊಳ್ಳೋಕ್ಕೆ ಪ್ರತಿ ತಿಂಗಳು ಬೆಂಗಳೂರಿಗೆ ಹೋಗ್ತೀರಂತೆ, ಹೌದಾ ಅಂತ ಕೇಳಿದ. ಅಂದರೆ ನಾನು ಅಷ್ಟು ಫ್ಯಾಷನಬಲ್ ಅಂತ. ಇಲ್ಲ ತೇಜಸ್ವಿ, ಇಲ್ಲ. ಅದು ನನ್ನ ತೇಜಸ್ವಿಯ ಮೊದಲನೆಯ ಕಾನ್ವರ್ಸೇಷನ್. ಅದಾದಮೇಲೆ ಅಲ್ಲೊಂದು ಲಿಟ್ರರಿ ಕ್ಲಬ್ ಅಂತ ಮಾಡಿಕೊಂಡು ತೇಜಸ್ವಿ ಓದ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತಿದ್ವು. ಹೀಗೆ ಇಂಟರ್ಮೀಡಿಯೇಟ್ ನಡೀತು. ನಡೆದಾದ ಮೇಲೆ ಅವರು ಮೈಸೂರಿಗೆ ಬಂದರು. ಅವರು ಇಂಟರ್ಮೀಡಿಯೇಟ್ ಮುಗಿಸ್ಬಿಟ್ಟು, ಆಗ ತುಂಬ ನಾನು ಮೀಟ್ ಮಾಡ್ತಿದ್ದೆ. ಹಂಗೆ ಮೀಟ್ ಮಾಡ್ತಾಯಿದ್ದವನು ಇಂಗ್ಲೆಂಡಿಗೆ ಹೊರಟೋದೆ. ಇಂಗ್ಲೆಂಡಿಗೆ ಹೊರಟೋಗಿ, ಮದುವೆಯಾಗಿ ಇಂಗ್ಲೆಂಡಿಗೆ ಹೊರಟೋಗಿ ಹಿಂದಕ್ಕೆ ಬಂದ ನಂತರ ನನಗೆ ಮನೆ ಸಿಗೋದು ಸ್ವಲ್ಪ ತಾಪತ್ರಯ ಆಯಿತು. ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ ಅಂತರ್ಮತೀಯ ಆಗಿಬಿಟ್ಟಿದ್ದರಿಂದ. ಆಗ ತೇಜಸ್ವಿ ಮತ್ತು ಶಾಮಣ್ಣ ಅವರಿಬ್ಬರು ಎಲ್ಲ ಜವಾಬ್ದಾರಿ ತಾವೇ ವಹಿಸ್ಕೊಂಡು ಹೋಗಿ ಒಂಟಿಕೊಪ್ಪಲಿನಲ್ಲಿ ಒಬ್ಬರು ದೊಡ್ಡ ಶ್ರೀಮಂತ ಗೌಡರಿದ್ದರು. ಅವರಿಗೆ ಒಂದು ದೊಡ್ಡ ರೈಸ್ ಮಿಲ್ ಇತ್ತು. ಮತ್ತು ಅವರ ಹೆಂಡತಿ ಕುವೆಂಪು ಕಡೆಯ ಮನೆತನದ ಒಬ್ಬ ಹೆಣ್ಣುಮಗಳು. ಅವರೊಂದು ಭಾಳ ಸುಂದರವಾದ ಮನೆ ಇತ್ತು. ಅಲ್ಲಿಗೆ ಒಂದು ಔಟ್ ಹೌಸ್ ಇತ್ತು. ಔಟ್ ಹೌಸನ್ನು ನಾನು ಕೊಡಿಸಿದ್ರು. ಭಾಳ ಕಡಿಮೆ ಬೆಲೆಗೆ ಔಟ್ ಹೌಸ್ ಸಿಕ್ತು. ಅದರೊಂದು ಭರ್ಜರಿ ಮನೆಯಲ್ಲಿ ಇದ್ದಂಗೆ ಇತ್ತು ಅದು. ಅಲ್ಲಿ ಯಾವಾಗಲೂ ತೇಜಸ್ವಿ ಹೆಚ್ಚು ಕಡಿಮೆ ನಮ್ಮ ಮನೆಯಲ್ಲೇ ಇರೋರು. ಮಾತಾಡಿಕೊಂಡು ಸಾಹಿತ್ಯದ ವಿಷಯ ಏನೇನು ನಾವು ಅವಾಗ ಮಾತಾಡ್ತಿದ್ವು ಅಂದರೆ, ಆವಾಗಲೇ ಅವ್ರದ್ದು ಲಿಂಗಬಂಧ ಕಥೆ ಬಂದಿತ್ತು. ಲಿಂಗಬಂಧ ಕಥೆ ಬಂದಾಗ ಅದನ್ನು ಓದ್ಬಿಟ್ಟು ಅಡಿಗರು, ನೋಡಪ್ಪ ಇಲ್ಲೊಬ್ಬ ದೊಡ್ಡ ಲೇಖಕನ ಉದಯ ಆಗ್ತಾಯಿದೆ ಅಂತಿದ್ರು. ಅವರಿಗೆ ನವೋದಯದ ಮೇಲೆ ಸಿಟ್ಟಿತ್ತು, ಕುವೆಂಪು ಜೊತೆ ಜಗಳ ಇತ್ತು, ಎಲ್ಲ ಹೇಳ್ತಾರೆ. ಅವೆಲ್ಲ ಇತ್ತು ನಿಜ. ಆದರೆ ತೇಜಸ್ವಿ ಮೊದಲನೇ ಕಥೆಯನ್ನೇ ಅವರು ನಮ್ಮೆಲ್ಲರಿಗಿಂತ ಮುಂಚೆ ಗುರುತಿಸಿ ಈತ ದೊಡ್ಡ ಕಥೆಗಾರ ಆಗ್ತಾನೆ. ತುಂಬ ತಮಾಷೆ ಮನುಷ್ಯ ಅವನು. ಕಡ್ದಾಳ ಶಾಮಣ್ಣ ಸೇರಿದರೆ ಬರೀ ಜೋಕುಗಳೇ ಅವರಿದ್ದು. ಆಮೇಲೆ ಆವಾಗ ಹೇಳ್ತಿದ್ದೆ ನನಗೆ ಹೀಗೆ ಹಾಸ್ಯದಲ್ಲಿ ನೋಡೋದನ್ನು ನಂಗೆ ನಿಜವಾಗಿ ಕಲಿಸಿದ್ದು ಕಸ್ತೂರಿ ಅವರು ಅಂತ. ಹೇಗೆ ಅಂದರೆ, ಕಸ್ತೂರಿ ಯಾವಾಗಲೂ ಕುವೆಂಪು ಮನೆಗೆ ಹೋಗ್ತಾಯಿದ್ರಂತೆ. ಕಸ್ತೂರಿಯಲ್ಲಿ ಭಾಳ ದೊಡ್ಡ
ಹಾಸ್ಯ ಪ್ರಜ್ಞೆ ಇದೆ. ಆ 4 ಕಸ್ತೂರಿಯಿಂದ ನಾನು ಹಾಸ್ಯ ಪ್ರಜ್ಞೆಯನ್ನು ಕಲ್ತ್ಕೊಂಡೆ. ಆ ಹಾಸ್ಯ ಪ್ರಜ್ಞೆ ಕಲ್ತ್ಕೊಂಡ ನಂತರ ನೀವು ನೋಡೋ ಎಲ್ಲವೂ ನನಗೆ ಇನ್ನೊಂದು ಥರನೂ ಕಾಣಿಸೋಕ್ಕೆ ಶುರುವಾಗುತ್ತೆ. ತೇಜಸ್ವಿಗಿದ್ದ ನಿಜವಾದ ಶಕ್ತಿ ಅಂದರೆ ಅಲ್ಲೇ ಅದು ಉದಯ ಆಗ್ತಾಯಿತ್ತು. ಇನ್ನೊಂದು ಥರ ನೋಡೋದು ಮತ್ತು ಹಾಗೆ ನೋಡೋದನ್ನು ಕಲಿಯೋದು ತೇಜಸ್ವಿಗೆ ಅಗತ್ಯವಾಗಿತ್ತು. ಅವರ ಅಪ್ಪನವರು ಭಾಳ ಪ್ರೀತಿಸ್ತಾಯಿದ್ರು, ಗೌರವಿಸ್ತಾಯಿದ್ರು. ಆದರೆ ಅವರ ಅಪ್ಪನಿಂದ ಸ್ವಲ್ಪ ಬೇರೆ ಆಗಬೇಕಾದ್ರೆ ಅವರು ಬೇರೆ ರೀತಿಯ ಶೈಲಿಯನ್ನು ಮಾಡ್ಕೋಬೇಕಾಗಿತ್ತು. ಅಪ್ಪನಿಗಿಂತ ಬೇರೆ ಆಗೋದಕ್ಕಿಂತ ಹೆಚ್ಚಾಗಿ ಅಪ್ಪನ ಭಕ್ತರಿಗಿಂತ ಬೇರೆ ಆಗೋದಕ್ಕೆ. ಯಾಕೆಂದರೆ ಭಕ್ತರು ಯಾವಾಗಲೂ ದೇವತೆಗಿಂತ ಹೆಚ್ಚು ದೈವಮಗ್ನರಾಗಿರ್ತಾರೆ. ಹಾಗೆ ಅಂಥ ಭಕ್ತರಿದ್ದರು ಕುವೆಂಪುಗೆ. ಅವರೆಲ್ಲ ತೇಜಸ್ವಿ ಮೇಲೆ ಒಂದು ಕಣ್ಣಿಟ್ಟಿರ್ತಾಯಿದ್ರು. ಇದು ನೀವು ಭಾಳ ಸಿಟ್ಟು ಬರೋದು, ಹೋಗಿ ಅಣ್ಣನ ಹತ್ರ ಏನೇನೋ ಹೋಗಿ ಚಾಡಿ ಹೇಳ್ತಾರೆ ಅಂತ. ಆದರೆ ಕುವೆಂಪು ಅದು ಯಾವುದೂ ಕೇಳ್ತಾ ಇರಲಿಲ್ಲ. ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರು. ಅದು ನವ್ಯದ ಕಾಲ, ಅದು ನಾವು ಬೇರೆ ಥರ ಬರಿತಾಯಿದ್ವು. ಕುವೆಂಪುರವರ ತುಂಬ ಸಂಸ್ಕೃತ ಭೂಯಿಷ್ಠವಾದ ಕಾವ್ಯದ ಶೈಲಿಯನ್ನು ನಾವು ಒಪ್ಕೋತಾ ಇರಲಿಲ್ಲ. ಅವ್ರದ್ದೊಂದು ಪದ್ಯ ಬಂದಿತ್ತು, ನೆನಪಿದೆ ನನಗೆ. ಪ್ರಬುದ್ಧ ಕರ್ನಾಟಕದಲ್ಲಿ ಬಂದಿತ್ತು ಒಂದು ನೆನಪು, ಪಕ್ಷಿ ಅಂತ. ಅದೇನು ಶುರುವಾಗುತ್ತೆ ಅಂದರೆ, ಪಕ್ಷಿ ಅಲ್ತಲ್ತಾ ತರುಚೇತನ ಚೈತ್ಯಾಕ್ಷಿ, ಗರಿ ತಳೆದಿದೆ ಸಸ್ಯ ಪ್ರಜ್ಞೆಗೆ ಸೇಂದ್ರಿಯ ಸಾಕ್ಷಿ. ಅದು ಇಡೀ ಪ್ರಕೃತಿಯನ್ನು ಒಂದನ್ನಾಗಿ ನೋಡೋದು. ಅದು ಟೆಗೋರಿಯನ್. ಪಕ್ಷಿ ಬೇರೆಯಲ್ಲ, ಮರ ಬೇರೆಯಲ್ಲ, ಹಗಲು ಬೇರೆಯಲ್ಲ, ಪ್ರಪಂಚ ಬೇರೆಯಲ್ಲ, ಎಲ್ಲ ಒಂದು ಪ್ರಜ್ಞೆಯ ಒಳಗೆ ಬರುವಂಥದ್ದು. ಪಕ್ಷಿ ಅಲ್ತಾ ತರುಚೇತನ ಚೈತ್ಯಾಕ್ಷಿ, ತರುಚೇತನದ ಅದರ ಚೈತ್ಯದ ಕಣ್ಣು. ಗರಿ ತಳೆದಿದೆ ಸಸ್ಯ ಪ್ರಜ್ಞೆಗೆ ಸೇಂದ್ರಿಯ ಸಾಕ್ಷಿ. ಅದು ಗರಿ ಬಂದರೂ ಸೇಂದ್ರಿಯವಾಗಿ ಇಂದ್ರಿಯಾತ್ಮಕವಾಗಿ ಕಾಣಲಿಕ್ಕಿರುವ ಸಾಕ್ಷಿಯಾಗಿ ಬಂದಿದೆ. ಭಾಳ ದೊಡ್ಡ ಸರ್ಕಲ್ ಐಡಿಯಾ ಇದೆ, ಸರಿ. ಆದರೆ ಇದನ್ನು ಕೇಳಿದ್ರೆ ಒಂದು ಹಕ್ಕಿ ಹಾರಿ ಹೋಗಿಬಿಡುತ್ತೆ ನೋಡು, ಹೆದರ್ಬಿಟ್ಟು ಅಂತ ನಾನು ತೇಜಸ್ವಿಗೆ ಹೇಳಿದ್ದೆ. ಅವರಿಗೂ ಹಾಸ್ಯ ಪ್ರಜ್ಞೆ ಇತ್ತಲ್ವ. ಅವನಾಗ ಅವ್ರ ಅಣ್ಣನಿಗೆ ಹೇಳಿದ್ದಾನೆ. ಅವರು ಸಿಟ್ಟು ಮಾಡಿಕೊಂಡು ಹೋಗಿ ಅವನಿಗೆ ಹೇಳು, ಈ ಫಿಲಾಸಾಫಿಕಲ್ ಐಡಿಯಾ ನೀನು ಯಾವ ರೀತಿಯಲ್ಲಿ ಹೇಳ್ತಾನೆ ಅವನು ಕನ್ನಡದಲ್ಲಿ ಅಂತ. ಯಾಕೆಂದರೆ ಕುವೆಂಪು ಖಂಡಿತ ಕಂಬಾರರ ಥರ ದೇಸಿವಾದಿ ಅಲ್ಲ. ಅವರು ದೇಸಿವಾದಿ ಅಲ್ಲೇ, ಅದೇ ಅವರ ಸ್ಟ್ರೆಂತ್. ನನಗಿವತ್ತು ಭಾಳ ಕುವೆಂಪು ಬಗ್ಗೆ ಅಡ್ಮಿರೇಷನ್ ಇರೋದು. ಯಾಕೆಂದರೆ ಅವರು ಸಂಸ್ಕೃತನೂ ಒಳಗೆ ಬಿಟ್ಕೊಂಡ್ರು, ಇಂಗ್ಲೀಷನ್ನು ಒಳಗೆ ಬಿಟ್ಕೊಂಡ್ರು, ಹಳೆಗನ್ನಡನ್ನು ಒಳಗೆ ಬಿಟ್ಕೊಂಡ್ರು, ಎಲ್ಲವನ್ನು ಒಳಗೆ ಬಿಟ್ಕೊಂಡ್ರು. ಕೆಲವು ಸರಿ ಹಾಸ್ಯಾಸ್ಪದವಾಗಿ ಕಾಣ್ಬೋದು ಅವರು ಒಳಗೆ ಬಿಟ್ಕೊಂಡಿರೋದು. ಆದರೆ ಅವರು ಮುಂದಿನ ಎಲ್ಲ ಕವಿಗಳಿಗೂ ಹೇಗೆ ಇಡೀ ಕನ್ನಡಕ್ಕೆ ಒಬ್ಬ ಬಾಧ್ಯನಾಗಬೇಕು ಅನ್ನೋದನ್ನು ತೋರಿಸಿದವರು. ಆದರೆ ನಮಗೆ ಕ್ರಿಯೇಟಿವ್ ಆಗೋದಕ್ಕೆ ಇವರಿಂದೆಲ್ಲ ಸೀಳ್ಕೊಂಡು ಹೊರಗೆ ಬರಬೇಕಾಗಿತ್ತು. ಇದೊಂದು ಹೊರ ಇದ್ದಂಗೆ. ಬಹುಶಃ ತೇಜಸ್ವಿಗೂ ಅದರ ಅಗತ್ಯ ಇತ್ತು ಏನೋ. ಅದಕ್ಕೆ ಅವನು ಲಿಂಗಬಂಧ ಅಂತ ಅನ್ನುವ ರೀತಿಯ ಕಥೆಗಳನ್ನು ಬರೆದಿತ್ತು. ಮತ್ತು ಅದು ಕುವೆಂಪುರವರಲ್ಲೂ ಇದೆ. ನಾನು ಅದನ್ನು ಗಮನಿಸಿದ್ದೆ. ಕುವೆಂಪುರವರಲ್ಲಿ ಅವರೇನಾದ್ರು ಭಾಷಣ ಮಾಡೋಕ್ಕೆ ಬಂದಾಗ ಮೊದಲು ಸಂಸ್ಕೃತದಲ್ಲಿ ಒಂದು 3-4 ಸಂಸ್ಕೃತ ಭೂಯಿಷ್ಠವಾದ ಶಬ್ದಗಳಲ್ಲಿ ಹೇಳ್ತಾ ಹಾಗೇ ಮೈ ಮರೆತು ಮಲೆನಾಡಿನ ಕನ್ನಡಕ್ಕೆ ಬಂದಿದ್ದೆ ಅವರು ನಮ್ಮೂರಿನ ಗೌಡರಾಗಿಬಿಡ್ತಿದ್ರು. ಹಾಗೆ ಬಹಳ ಸಹಜವಾಗಿ, ತಮಾಷೆಯಾಗಿ, ಭಾಳ ಮನಸ್ಸಿಗೆ ನಾಟವಾಗಿ ಮಾತಾಡ್ತಿದ್ರು. ನಮಗೆಲ್ರಿಗೂ ಕುವೆಂಪು ಕಾದಂಬರಿ ಬರ್ತಿರೋದು ಆ ಶೈಲಿಯಲ್ಲಿ ಇತ್ತು, ಇನ್ನೊಂದು ಕಾವ್ಯ ಬರ್ತಿರೋದು ಮೊದಲನೆಯ ಘನ ಶೈಲಿಯಲ್ಲಿ. ಅದೇನೇ ಇರಲಿ, ಅದು ನಮ್ಮ ಜಗಳ ಆಗಿತ್ತು ಆ ಕಾಲದಲ್ಲಿ. ತೇಜಸ್ವಿ ಈ ವಾತಾವರಣದಲ್ಲೇ ಬೆಳೆದರು. ಅವರು ತೇಜಸ್ವಿ ಒಂದು ಕಡೆ ಹೇಳ್ಕೊತಾರೆ, ಅವರನ್ನು ನಿಜವಾದ ಲೇಖಕನಾಗಿ ಮಾಡಿದ್ದು ಯಾವುದು ಅಂದರೆ, ರಾಜಕೀಯದಲ್ಲಿ ಲೋಹಿಯಾಬಾದ, ಕಲಾ ನಿರ್ಮಾಣದಲ್ಲಿ ಕುವೆಂಪುರವರ ಕ್ರಮ, ತನ್ನ ಅಣ್ಣನ ಕ್ರಮ, ಮತ್ತು ಜೀವನದ ರೀತಿಯಲ್ಲಿ ಕಾರಂತರ ಜೀವನ ಶೈಲಿ, ಈ 3 ನನ್ನ ಮೇಲೆ ಗಾಢವಾದ ಪ್ರಭಾವವನ್ನು ಮಾಡಿರೋದು ಅಂತಂತಾರೆ. ಅದು ಭಾಳ ಸತ್ಯವಾದ ಮಾತು.
ಅದರಲ್ಲಿ ಮೂರನ್ನೂ ಅವರು ತಮಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಂಡಿದ್ದಾರೆ. ಲೋಹಿಯಾರ್ ಬಗ್ಗೆ ಅವರಿಗಿದ್ದ ಗಾಢವಾದ ಪ್ರೀತಿಯ ಕಾಲನ ಬಲ್ಲೆ. ಅದಕ್ಕಿಂತ ಹಿಂದೆ ಟಿಟ್ಟು ಕೃಷ್ಣಮೂರ್ತಿಯ ಬಗ್ಗೆನೂ ಅಷ್ಟೇ ಆಳವಾಗಿ ಅವರು ತಗೊಂಡಿದ್ದರು. ರಾಮಕೃಷ್ಣ ಪರಮಹಂಸರನ್ನು ಭಾಳ ಆಳವಾಗಿ ತಗೊಂಡಿದ್ದರು ಅವರು. ಅವ್ರ ಹಾಸ್ಯ ಪ್ರಜ್ಞೆ ಹೇಳ್ತೀನಿ, ಯಾಕಂದರೆ ನನ್ನ ಸಂಬಂಧದಲ್ಲಿದ್ದ ಅವರ ನೆನಪುಗಳನ್ನೆಲ್ಲ ಹೇಳಿಬಿಡಬೇಕು ಎಲ್ಲರೂ ಒಂದು ಕಡೆ. ಅವರು ನಮ್ಮನೆಗೆ ಯಾವಾಗಲೂ ಬರ್ತಾಯಿದ್ರು. ನನಗೆ ಆವಾಗಿನ್ನೂ ನನ್ನ ಮಗ ಹುಟ್ಟಿದ್ದ, ಶರತ್, ಚಿಕ್ಕವನು, ಸಣ್ಣ ಮಗು. ಎಸ್ತರಿಗೂ ತೇಜಸ್ವಿಗೂ ಭಾಳ ಸ್ನೇಹ ಇತ್ತು, ತುಂಬ ಮಾತಾಡ್ತಾಯಿದ್ರು ಅವರು. ಅವನು ಎಲ್ರಿಗೂ ಕಥೆಗಳನ್ನು ಹೇಳ್ತಾ ಇದ್ದ. ಸಣ್ಣ ಹುಡುಗರಂತೂ ಎಷ್ಟೊಂದು ತಮ್ಮಂದ್ರ ಮನೆಗೆ ಬಂದರೆ ಅವ್ರನ್ನ ಕೂರಿಸ್ಕೊಂಡು ಅವನು ಬೇಟೆ ಹೋದ ಒಂದು ಕಥೆಯನ್ನು ಹೇಳ್ತಾ ಇದ್ದರೆ ಹುಡುಗರು ಅವನ ಕೈ ಎತ್ತಿರ್ತಿದ್ರೆ ಆ ಕಡೆ ತಿರುಗೋರು, ಆ ಕೈಯಲ್ಲೇ ಇರೋ ಕಾಣುತ್ತೆ ನೋಡಿ. ಅಷ್ಟು ಮಂತ್ರಮುಗ್ಧನಾಗಿ ಮಾಡುವ ಶಕ್ತಿ ಇತ್ತು ಅವನಿಗೆ. ಆಮೇಲೆ ಅವನು ರಾಜೇಶ್ವರಿಗನ್ನ ಮದುವೆ ಆಗೋಕ್ಕೆ ನಿರ್ಧಾರ ಮಾಡಿದ್ದು ನನಗೆ ಗೊತ್ತಿತ್ತು. ಆ ಕಾಲದಲ್ಲಿ ಅವನು ಮಾನಸಿಕವಾಗಿ ತುಂಬ ತೀವ್ರವಾಗಿ ಕಾಲವನ್ನು ಅನುಭವಿಸಿದ್ದ. ಆಮೇಲಿಂದ ಆತ ಬರೆಯೋಕ್ಕೆ ಶುರು ಮಾಡಿದಾಗ ನಾನು ಗಿರಿದೊಂದು ನಾವಲ್ ಬಂದಿತ್ತು. ಅದು ಬಹಳ ಆಧುನಿಕವಾದ ನಾವಲ್ಲು. ಆ ಕಾಲದಲ್ಲಿ ಗತಿಸ್ಥಿತಿ ಅಂತ ಅದನ್ನು ಭಾಳ ಮೆಚ್ಚಿ ಬರೆದಿದ್ದೆ. ತೇಜಸ್ವಿಗೆ ಅದು ಇಷ್ಟವಾಗಲಿಲ್ಲ. ಆವಾಗಲೇ ಇವನು ಹೇಳಿದ್ದು, ನನ್ನ ಶೈಲಿ ಕುವೆಂಪುದು, ಕಲಾಶೈಲಿ, ಜೀವನ ದೃಷ್ಟಿ ಕಾರಂತರಿದ್ದು, ನನ್ನ ಒಟ್ಟು ಫಿಲಸಾಫಿಕಲ್ ವ್ಯೂ ಲೋಹಿಯಾರಿತ್ತು ಅಂತ ಬರೆದಿದ್ದು ಆ ಕಾಲದಲ್ಲಿ. ಆವಾಗಲೇ ಅವನ ಹೊಸ ಪುಸ್ತಕ ಅಬಚೂರಿನ ಪೋಸ್ಟ್ ಆಫೀಸ್ ಬಂದಿದ್ದು. ಅದಕ್ಕಿಂತ ಮುಂಚೆ ತೇಜಸ್ವಿ ಒಂದು ಘನವಾದ ಪುಸ್ತಕ ಬರೆದಿದ್ದ. ಅದು ಈಗ ಇದೆಯೋ ಇಲ್ವೋ ನನ್ನ ಕೈಯಲ್ಲಿ ನೋಡಿ, ಆವಾಗಿನ ಒಂದು ಕಾಪಿ ಅವನು ನನಗೆ ಬರೆದು ಕೊಟ್ಟಿದ್ದು. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಅಂತ ಇದೆ. ಅವನು ನನಗೆ ಬರ್ಕೊಟ್ಟಿದ್ದಲ್ಲ, ಯಾಕೆಂದರೆ ನಾನು ಇದನ್ನು ಬರುವಾಗ ಇಂಗ್ಲೆಂಡಿಗೆ ಓದಕ್ಕೆ ಹೋಗಿದ್ದೆ. ಇಲ್ಲಿ 63 to 66, ಇದು 64 ಬರೆದಿರೋದು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಅಂತ. ಇದರಲ್ಲಿ ಒಂದು ರೀತಿಯ ಇಂಡಿವಿಜುವಲಿಸಮನ್ನು ಅನುಮಾನಿಸ್ತಾನೆ ಇವರು. ಅನುಮಾನಿಸ್ತಾ ಅಂದರೆ ಅದನ್ನು ಸಂಪೂರ್ಣ ಒಪ್ಪದೆ, ಆದರೆ ಅದು ಇಲ್ಲದೇ ಇದ್ದರೆ ಒಂದು ರೀತಿಯ ಪ್ರಾಮಾಣಿಕತೆ ಸಾಧ್ಯವಿಲ್ಲ ಅಂತ ಇಟ್ಕೊಂಡು ಭಾಳ ಗಾಢವಾಗಿ ಬರೆಯೋಕ್ಕೆ ಓದಿದ್ದು ನೋಡಿದ್ದಾರೆ. ಒಂದು 2-3 ಸಾರಿ ಓದಬೇಕಾಗತ್ತೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ. ಇದರ ಹಿಂದಿರೋದೇನು ಅಂದರೆ, ಮನುಷ್ಯ ತಾನು ಏನಾಗಬೇಕು ಅಂತ ಯೋಚನೆ ಮಾಡುವಾಗೆಲ್ಲ ಒಂದನ್ನು ಮರಿಬಾರ್ದು, ಅದು ಮೃತ್ಯು ಪ್ರಜ್ಞೆ ಅಂತ. ತಾನು ಸಾಯ್ತೀನಿ ಅನ್ನೋದು. ಆದ್ದರಿಂದ ಇದೊಂದು ಬರೀ ರಾಜಕೀಯ ಇದಲ್ಲ, ಒಂದು ಮೃತ್ಯು ಪ್ರಜ್ಞೆಯನ್ನು ಇಟ್ಕೊಂಡು ಬರೆದಿರುವಂಥ ಕಥೆ. ಎಸ್ಸೆ, ಚಿಕ್ಕ ಎಸ್ಸೆ. ಅದನ್ನು ಅವರೇ ಶುರು ಮಾಡಿದ ಒಂದು ಲಹರಿ ಅನ್ನುವ ಸಂಸ್ಥೆ ಪ್ರಕಟಣೆ ಮಾಡಿದೆ. ₹1 ಪುಸ್ತಕ ಆಗ 64. ಆಗಲೇ ಅವರು ಹೊಸದಾಗಿ ಬರೆಯೋದಕ್ಕೆ ಶುರು ಮಾಡಿದರು, ಹೊಸ ಶೈಲಿಯನ್ನು ಮಾಡಿಕೊಂಡ್ರು ಅವರು. ಅಬಚೂರಿನ ಪೋಸ್ಟ್ ಆಫೀಸು ಒಂದು ಕಾಲಕ್ಕೆ ತೇಜಸ್ವಿ ಅವರ ಮೊದಲನೆಯ ಸಂಕಲನಗಳಿಗಿಂತ ಮತ್ತು ಅವರ ನಾಟಕನೂ ಬರೆದಿದ್ದರು. ಅದರಿಂದ ಎಮರ್ಜ್ ಆಗಿದ್ದರು. ಈಗ ನೋಡಿ, ನಾನು ಏಕವಚನ ಬಹುವಚನ ಬೆರೆಸ್ತಾ ಇದ್ದೀನಿ. ಅದು ಯಾಕೆಂದರೆ ನನಗೆ ಆತ್ಮೀಯವಾಗಿ ಆತ ಏಕವಚನದಲ್ಲೂ ಸಿಗ್ತಾರೆ, ಒಬ್ಬ ಲೇಖಕರಾಗಿ ಮಾತಾಡೋದಕ್ಕೆ ಬಹುವಚನ ಬಂದುಬಿಡುತ್ತೆ. ಆ ಥರದ ಸಂಬಂಧ ನನಗೆ ಇವೆಲ್ಲರ ಜೊತೆ ಇತ್ತು ಅನ್ನೋದು. ಭಾಳ ವಿಶ್ವಾಸದ ಸಂಬಂಧ. ಕಲಿತಾ ಇದ್ವಿ, ಕಲಿಸ್ತಾ ಇದ್ವಿ ಒಬ್ರಿಗೊಬ್ಬರು. ಅವೆಲ್ಲವನ್ನೂ ತೇಜಸ್ವಿ ಜೊತೆ ನಾನು ಓದಿದ್ದನ್ನೆಲ್ಲ ಅವನಿಗೆ ಹೇಳಿದ್ದೀನಿ, ಅವನು ಓದಿದ್ದನ್ನೆಲ್ಲ ನನಗೆ ಹೇಳಿದ್ದಾನೆ. 1 ವರ್ಷಗಳ ಕಾಲ ಕಾಫಿ ಹೌಸಿಗೆ ಹೋಗ್ತಾಯಿದ್ವಿ. ಒಂದಿನ ಕಾಫಿ ಹೌಸಿಂದ ಹಿಂದಕ್ಕೆ ಬರುವಾಗ ನಾನಿರಲಿಲ್ಲ ಅವ್ರ ಜೊತೆ. ಮನೆಗೆ ಬಂದ ಮೇಲೆ ಕತ್ತಲಾಗಿತ್ತು.
ಎರಡರಿಂದ ಒಂದೇ ಒಂದು ಲೈಟಿಂದ ಒಂದು ವೆಹಿಕಲ್ ಬರ್ತಿತ್ತಂತೆ, ಒಂದು ಲೈಟ್. ಅದನ್ನು ಒಂದು ಮೋಟ್ರ್ ಬೈಕ್ ಅಂತ ತಿಳ್ಕೊಂಡು ಇವರ ಸೈಕಲ್ ಹೊಡೆಯೋರು. ಸೈಕಲನ್ನು ಅದೇ ದಿಕ್ಕಿಗೆ ತಗೊಂಡ್ಬರ್ತಾಯಿದ್ರು. ಸ್ವಲ್ಪ ಹೊತ್ತಾಗಿದ್ದರೆ ಸತ್ತೋಗ್ತಿದ್ರು, ಚೆನ್ನಾಗಿ ತಿರುಗಿಸಿದ್ರಂತೆ. ಯಾಕಂದ್ರೆ ಹತ್ತಿರ ಬರ್ತಾ ಇದ್ದಂಗೆ ನಾನು ಒಂದು ಲೈಟ್, ಎರಡು ಲೈಟಲ್ಲಿ ಒಂದು ಲೈಟ್ ಮಟ್ಟಿಗೆ ಉರಿತಾ ಇದೆ ಅಂತ ಗೊತ್ತಾಯಿತು. ಅದನ್ನು ಅವರು ಒಂಥರ ಎಕ್ಸಿಸ್ಟೆನ್ಷಿಯಲ್ ಆ್ಯಂಗ್ಸ್ಟಲ್ಲಿ ನನಗೆ ಹೇಳಿದರು. ಅಂದರೆ ಒಂಥರ ಎಕ್ಸಿಸ್ಟೆನ್ಷಿಯಲ್ ಆದ ಆಲೋಚನಾ ಕ್ರಮ ಒಂಥರ ಅವರ ಒಳ ಹೊತ್ತಿತ್ತು. ಆದರೆ ಅವರ ಕಥನಗಳಲ್ಲಿ ಒಂಥರ ಹಗುರವಾಗಿ ಬರೀತಾರೆ. ಅಬ್ಚೂರಿನ ಪೋಸ್ಟ್ ಆಫೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅದೊಂದು ದೊಡ್ಡ ಮೆಟಫರ್ ಆಗಿಬಿಡುತ್ತೆ. ಅಬ್ಚೂರಿಗೆ ಒಂದು ಪೋಸ್ಟ್ ಆಫೀಸ್ ಬರುತ್ತೆ. ಪೋಸ್ಟ್ ಆಫೀಸ್ ಬಂದ ಕೂಡಲೇ ಅಲ್ಲಿಗೊಂದು ಸೆಂಟ್ರಲ್ ಗೌರ್ಮೆಂಟೇ ಬಂದಂಗೆ. ಅದರಿಂದ ಆ ಪೋಸ್ಟ್ ಆಫೀಸ್ನಲ್ಲಿ ಇರೋನಿಗೆ ತಾನೊಬ್ಬ ಸೆಂಟ್ರಲ್ ಗೌರ್ಮೆಂಟ್ ನೌಕರ ಅನ್ನುವ ಹಿರಿಮೆ ಬರುತ್ತೆ. ಹೀಗೆ ಸಣ್ಣ ಸಣ್ಣ ಹಳ್ಳಿಗಳೆಲ್ಲ ಬದಲಾವಣೆ ಆಗ್ತಾ ಇರೋದ್ರ ಬಗ್ಗೆ ಅವರು ಬರೆಯೋಕ್ಕೆ ಶುರು ಮಾಡಿದ್ರು. ನಿಜವಾಗಿ ತೇಜಸ್ವಿಯ ಕಾಂಟ್ರಿಬ್ಯೂಷನ್ ಏನು ಕನ್ನಡಕ್ಕೆ ಅಂತ ಕೇಳಿದ್ರೆ, ಅವರು ನಾವೆಲ್ಲ ಬರೆಯೋಕ್ಕೆ ಶುರು ಮಾಡಿದಾಗ ಕಾರಂತರಂಥವರು ಹಳ್ಳಿಯ ಜಗತ್ತನ್ನು ನೈಜವಾಗಿ ಮಾಡಿದರು. ಕುವೆಂಪುರವರಲ್ಲಿ ಹಳ್ಳಿಯ ಜಗತ್ತಿನ ನೈಜ ಚಿತ್ರಣ ಸಿಗುತ್ತೆ. ಆಮೇಲೆ ಶಾಂತಿನಾಥ್ ದೇಸಾಯಿ ಇಂಥವರೆಲ್ಲ ಬಾಂಬೆನ, ಅದಾದಮೇಲೆ ಯಶವಂತ್ ಚಿತ್ತಾರು, ಇವರೆಲ್ಲ ಬಾಂಬೆನ ಮುಖ್ಯ ನಗರವಾಗಿ ಇಟ್ಕೊಂಡು ಬರೀತಾರೆ. ಸೊ ದೊಡ್ಡ ಸಿಟಿ ನಮ್ಮ ಸಾಹಿತ್ಯದೊಳಗೆ ಬಂದಿತ್ತು, ಹಳ್ಳಿಗಳು ಬಂದಿತ್ತು. ಅದರ ನಡುವಿನ ಈ ಪಟ್ಟಣಗಳಿದ್ದಾವಲ್ಲ, ಹಾಸನ, ಅರಸೀಕೆರೆ, ತುಮಕೂರು, ಈ ಪ್ರದೇಶಗಳು ಈಚೆಗೆ ದೊಡ್ಡ ಸಿಟಿಯೂ ಅಲ್ಲ, ಈಚೆಗೆ ದೊಡ್ಡ ಹಳ್ಳಿಯೂ ಅಲ್ಲ, ಇಂತಹ ಪ್ರದೇಶಗಳು ಬಹುಶಃ ಭಾರತದ ಇವತ್ತಿನ ರಾಜಕೀಯ ಮತ್ತು ಇವತ್ತಿನ ಕಲ್ಚರು ಪ್ರತಿಯೊಂದು ಕೂಡ ನಿರ್ಧಾರ ಆಗೋದು ಇವಾಗ ಹಳ್ಳಿಯಲ್ಲೂ ಅಲ್ಲ, ದೊಡ್ಡ ಸಿಟಿಯಲ್ಲೂ ಅಲ್ಲ, ಇಂಥ ಊರುಗಳಲ್ಲಿ. ಈ ಊರುಗಳಿಗೆ ಒಂದು ಮಹತ್ವವನ್ನು ತಂದುಕೊಟ್ಟಿದ್ದು ಕನ್ನಡ ಸಾಹಿತ್ಯದಲ್ಲಿ ತೇಜಸ್ವಿ ಬರೆಯೋಕ್ಕೆ ಶುರು ಮಾಡಿದಾಗ. ಮೂಡಿಗೆರೆ, ಅಲ್ಲಿರುವ ಅಲ್ಲಿ ಜನ ಯೋಚನೆ ಮಾಡೋ ಕ್ರಮ ಇದು ಅವ್ರಿಗೆ ಗೊತ್ತಾಯಿತು. ಯಾಕೆಂದರೆ ಅವರು ನಮ್ಮ ಹಾಗೆ ಒಂದು ಕೆಲಸವನ್ನು ಸೇರಿದೇನೆ. ಅದು ಒಂದು ತೇಜಸ್ವಿ ಮಾಡಿದ್ದು ಏನು ಅಂದರೆ, ಅವರು ಮೈಸೂರು ಯೂನಿವರ್ಸಿಟಿಯನ್ನು ಸೇರದೇ ಇದ್ದದ್ದು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ಬೋದು. ಸೇರಿದ್ದರೆ ಅಲ್ಲಿನ ದರಿದ್ರ ರಾಜಕೀಯ ದೊಡ್ಡ ಅದರಲ್ಲವರು ಒಳಗಾಗ್ತಿರಲಿಲ್ಲ, ಆದರೆ ಅವ್ರ ಸಮಯ ವ್ಯರ್ಥವಾಗಿಬಿಟ್ಟಿರೋದು. ಅವರು ಹಳ್ಳಿಗೆ ಹೋಗಿಬಿಟ್ಟು ಹಕ್ಕಿಗಳನ್ನು ನೋಡಿದರು, ಕೆರೆಗಳನ್ನು ನೋಡಿದರು, ಭೂಮಿ ನೋಡಿದರು, ಗಿಡ ಬೆಳೆಯೋದನ್ನು ನೋಡಿದರು, ತಂಪಾಡಿ ತೆಗೆದುಬಿಟ್ರು. ಆಗ ಅವರ ಒಳಗಡೆ ಇರುವ ಎಲ್ಲ ಕ್ರಿಯಾಶಕ್ತಿಗಳು ಹೊರಗೆ ಬರೋಕ್ಕೆ ಶುರುವಾಯಿತು. ಮೊದಲನೇದು ಅವರ ಕಥನ ಶೈಲಿ, ಅದವರಿಗೆ ಸ್ವತಂತ್ರವಾಗಿ ಇದ್ದದ್ದು. ಕಥೆ ಹೇಳೋದು. ನಾವೆಲ್ಲ ಕಥೆ ಹೇಳೋದನ್ನು ಅಡ್ಡಿ ಮಾಡಿ ಕಥೆ ಆಗದೇನೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ನೋಡ್ತಾಯಿದ್ರು. ಅವರು ಅದನ್ನು ತೀರ ಕಥೆಯಾಗಿಯೇ ತಗೋತಾಯಿದ್ರು. ಅದರಲ್ಲಿ ಅವರು ಮಾಸ್ತಿಯಾಗಿರಲಿಲ್ಲ. ಆದರೆ ಅದು ಕಥೆಯಾಗಿಯೇ ಬಂದು ಕೇವಲ ಕಥೆಯಾಗಿಯೇ ಉಳಿಯಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಐಡಿಯಾ ಆಗುತ್ತೆ. ಅವರು ಆ ಕಾಲದಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಅದ್ಭುತವಾದ ಅವ್ರದ್ದೊಂದು ಕಥೆ ಅಂದರೆ ಅವನತಿ. ಬಹಳ ವಿಶಿಷ್ಟವಾದ ಕಥೆ. ನಾವು ಯಾರೂ ಆ ಥರದೊಂದು ಕಥೆಯನ್ನು ಹಳ್ಳಿಗಳ ಬಗ್ಗೆ ಬರೆದಿಲ್ಲ. ಹಳ್ಳಿಗಳನ್ನು ಸಂಭ್ರಮಗೊಳಿಸೋದೊಂದಿದೆ ಕ್ರಮ. ಆಮೇಲೆ ಹಳ್ಳಿಗಳಲ್ಲಿ ಜಾತಿ ಅದು ಇದೆಲ್ಲ ತೀರ ವಿಚಿತ್ರವಾಗಿದೆ ಅಂತಂದು ಅಂಬೇಡ್ಕರ್ ರೀತಿಯಲ್ಲಿ ಹಳ್ಳಿಯನ್ನು ದ್ವೇಷಿಸೋದೊಂದಿದೆ ಕ್ರಮ. ಎರಡು ಗಾಂಧಿವಾದಿಗಳು ಹಳ್ಳಿಯನ್ನು ಸಂಭ್ರಮಿಸ್ತಾರೆ. ಗಾಂಧಿ ಮಾಡ್ತಿರೋದಿಲ್ಲ. ಗಾಂಧಿ ನೆಹರು ಬರೀತಾರೆ, ನಾನು ಹಳ್ಳಿ ಅಂತಂದರೆ ನನ್ನ ಕನಸಿನಲ್ಲಿರುವ ಹಳ್ಳಿಯ ಹೊರತು ಈಗಿನ ಹಳ್ಳಿ ಅಲ್ಲ ಅಂತ. ಅದೇನೇ ಇದ್ದರು ಹಳ್ಳಿ ಅಂತಂದರೆ ಅದೇನೋ ಶಾಂತಿ ಇತ್ಯಾದರ ಭಾವನೆಗಳನ್ನು ಉಂಟು ಮಾಡೋಕ್ಕೆ ತರ್ತಾಯಿದ್ದಿದ್ದು. ಅಥವಾ ಹಳ್ಳಿ ಅಂತಂದರೆ ಒಂದು ರೀತಿ ಕಗ್ಗಾಡು, ಮೌಢ್ಯದ ಜಾಗವಾಗಿ ತೋರಿಸ್ಲಿಕ್ಕೆ ಬರ್ತಾಯಿತ್ತು. ಆದರೆ ಈ ಕಥೆಯಲ್ಲಿ ಅವನತಿಯಲ್ಲಿ
ಅದು ಅವನತಿ. ಅಲ್ಲಿ ಇರೋದು ಯಾವ ಸೌಂದರ್ಯವೂ ಜನರಿಗೆ ಗೊತ್ತಾಗಲ್ಲ. ಅದರಲ್ಲೊಂದು ದೊಡ್ಡದೊಂದು ಘಟನೆ ಬರ್ತದೆ. ಅಲ್ಲೊಬ್ಬಳು ಪ್ರಪಂಚದ ಮಹಾಸುಂದರಿ ಇರ್ತಾಳೆ. ಬಹುಶಃ ಅವಳು ಆ ಹಳ್ಳಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಪ್ರಪಂಚದ ಮಹಾಸುಂದರಿಯಲ್ಲಿ ಒಬ್ಬಳು. ಆದರೆ ಅವಳ ಮಹಾ ಸೌಂದರ್ಯ ಅಲ್ಲಿ ಯಾತಕ್ಕೆ, ಅವಳ ಮೊಲೆಗಳು ಎಷ್ಟು ಸುಂದರವಾಗಿದ್ದಾವೆ. ಅದರ ಉಪಯೋಗ ಏನಪ್ಪ ಅಂದರೆ ಆ ಹಳ್ಳಿಯಲ್ಲಿ ಯಾವುದಾದ್ರು ಮಕ್ಕಳಿಗೆ ಕಣ್ಣಿನ ಬಾಧೆ ಏನಾದರೂ ಆಗಿದ್ದರೆ ಅವಳ ಮೊಲೆ ಹಾಲು ತರಕ್ಕೆ ಹೋಗ್ತಿರ್ತಾರೆ. ಹಾಗೆಯೇ ಅಲ್ಲೊಬ್ಬ ಬಡಗಿ ಇರ್ತಾನೆ. ಅವನು ಜಗತ್ತಿನ ಅತ್ಯಂತ ಶ್ರೇಷ್ಠ ಕಲಾವಿದ ಆಗಬಹುದಾಗಿದ್ದವನು ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡೋದ್ರಲ್ಲೇ ತನ್ನ ಜೀವನ ಮುಗಿಸ್ತಾ ಇರ್ತಾನೆ. ಅಂದರೆ ಒಂದು ಮಾರ್ಕ್ಸಿಸ್ಟಿನ ದೃಷ್ಟಿಯಲ್ಲಿ ಹಳ್ಳಿ ಅಂತ ಒಂದು ಪ್ರದೇಶ ಮನುಷ್ಯನಿಗೆ ಯಾವ ಚಾಲೆಂಜನ್ನು ಕೊಡದೇನೆ, ಅವನಿಗೆ ಸವಾಲುಗಳನ್ನು ಎದುರಿಸೋಂಗೆ ಮಾಡದೇನೆ ಇದ್ದುದನ್ನು ಹಾಗೇ ಒಪ್ಪಿಕೊಂಡು ಕೂಪಮುಂಡುಕವಾಗಿರ್ತಾ ನಿಧಾನವಾಗಿ ಜೀವನ ಅವನತಿಗೆ ಬರುವ ಚಿತ್ರ ಅಲ್ಲಿ ಬರುತ್ತೆ. ಹಾಗೆಂದಲೇ ನಾವು ಊಹಿಸಬೇಕಾಗಿತ್ತು ತೇಜಸ್ವಿ ಈಗಿನ ಕಾಲದ ಅಭಿವೃದ್ಧಿಯ ಬಗ್ಗೆ ನಮ್ಮಲ್ಲಿ ನಾವು ಕೆಲವರು ಆದಂಥ ಕ್ರಿಟಿಕಲ್ ಅವರು. ಆತನಿಗೆ ಸೈನ್ಸ್, ಟೆಕ್ನಾಲಜಿ ಇದರ ಬಗ್ಗೆ ಪಾಸಿಟಿವ್ ಆದ ಅಭಿಪ್ರಾಯ ಇದ್ದವನು. ಒಂದಿನ ನನಗೆ ನೆನಪಿದೆ, ನಾನು ಈ ಮೀಡಿಯಾಗಳನ್ನು ತುಂಬ ಟೀಕ್ಸ್ಬಿಟ್ಟು ಎಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾತಾಡಿದೆ. ನಾನು ಮಾತಾಡೋದು ಮುಗಿದ ನಂತರ ತೇಜಸ್ವಿ ಬಂದು ಭಾಳ ಮೆತ್ತಗೆ ಅಲ್ಲೇ ಎತ್ತಲಿಲ್ಲ ಅದನ್ನು. ಸಾರ್, ಒಂದು ವಿಷಯ ಹೇಳ್ತೀನಿ. ಏನಪ್ಪ ಅಂದರೆ, ಈ ಟೆಲಿವಿಷನ್ನೆಲ್ಲ ಈಗ ಹೆಂಗಸರೆಲ್ಲ ನೋಡ್ತಾರಲ್ಲ, ಮಕ್ಕಳು ಎಲ್ಲ ನೋಡ್ತಾರಲ್ಲ, ಆ ಸೀರಿಯಲ್ಗಳನ್ನು ಒಳ್ಳೆಯದೇ ಸರ್. ಅದು ನೋಡ್ತಾ ನೋಡ್ತಾ ಜಾತಿ ನಿಷ್ಠೆ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಭಾಳ ಒಳ್ಳೆಯ ಉಪಯೋಗ ಆಗುತ್ತೆ. ನನಗೆ ಅದು ಹೊಡೆದಿರಲಿಲ್ಲ. ಹಾಗೆ ಯೋಚನೆ ಮಾಡೋದು ನನಗೆ ಹೊಡೆದಿದ್ದು ಕೂಡ ತೇಜಸ್ವಿ ಹೇಳಿದಾಗ ಹಾಗೆ ಯೋಚನೆ ಮಾಡ್ಬೋದು ಅಂತ ಅನಿಸ್ತು, ಮತ್ತು ಅದಾಗ್ತಾಯಿದೆ. ಆದರೆ ಅವನು ಏನನ್ನು ಗಮನಿಸಿರಲಿಲ್ಲ ಅಂದರೆ ಅದಾಗೋದು ಕೂಡ ನಮಗೆ ಇಷ್ಟವಿಲ್ಲದೆ ಹೋಗ್ಬೋದು ಅಂತ. ಅದೊಂದು ರೀತಿ ಎಲ್ಲ ಸಂಸ್ಕೃತಿಯನ್ನು ಕಳ್ಕೊಳ್ಳುವ ಸ್ಥಿತಿ ಆಗ್ಬೋದು ಅಂತ. ಅದಕ್ಕೆ ತೇಜಸ್ವಿ ಏನು ಹೇಳ್ತಿದ್ದವನು, ಅವನಿಗೊಂದು ಬಹಳ ವೆರಿ ಫೈನ್ ಮೈಂಡ್ ಇತ್ತು. ಅವ್ರು ತೇಜಸ್ವಿ ಹೇಳ್ತಿದ್ದ ನನಗೆ, ಸಾರ್, ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ನಾವೆಲ್ಲ ಸೋಷಲಿಸ್ಟ್ರಲ್ವಾ, ಭೂಮಿ ಹೋಗಬೇಕು, ಆಸ್ತಿ ಹೋಗಬೇಕು, ಹಂಚಬೇಕು ಅಂತೆಲ್ಲ ಅಂತೀವಿ, ಎಲ್ಲ ನಾವು ಹೇಳ್ತಾನೆ ಇರ್ತೀವಿ. ಆದರೆ ಅದು ಆಗಲಿಕ್ಕೆ ಶುರುವಾದಾಗ ಅದಕ್ಕೆ ವಿರೋಧವಾಗಿ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಜಾತಿ ಹೋಗಲಿಕ್ಕೆ ಶುರುವಾದಾಗ ಜಾತಿ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬೋದು. ಯಾವುದೋ ಒಂದು ಹೋಗಲಿಕ್ಕೆ ಶುರುವಾದಾಗ ಸೊ ನಮ್ಮ ಮನಸ್ಸು ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅಂತಂದಿಟ್ಟ. ಆ ಥರ ಮನಸ್ಸಿನ ಅಂದರೆ ಇದನ್ನು ಸಮರ್ಥಿಸಿದ ಅಂತ ನಾನು ಹೇಳ್ತಾ ಇಲ್ಲ. ಮನಸ್ಸು ಹೇಗೆ ಯಾವುದಕ್ಕೆ ತನ್ನ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಅವನಿಗೊಂದು ಮನಸ್ಸಿನ ಬಗ್ಗೆನೇ ಒಂದು ಆಲೋಚನೆ ಇತ್ತು. ಮನುಷ್ಯನ ಮನಸ್ಸು, ತನ್ನ ಮನಸ್ಸು ಅಂತ ನೋಡ್ತಾ ಇಲ್ಲ. ಒಂದು ಸಲ ಈ ಸಣ್ಣ ಸಣ್ಣ ವಿಷಯ ನೋಡಿ ಸರ್, ಮಡಿ ಮೈಲಿಗೆ ಅಂತಾರಲ್ಲ, ಅವೆಲ್ಲ ನಾನು ಇಷ್ಟಪಡೋದಿಲ್ಲ ನಿಜ. ಆದರೆ ಯಾರಾದರೂ ಅನ್ನವನ್ನು ಕೈಯಲ್ಲಿ ಕಲಿಸ್ಬಿಟ್ಟು ನಂಗೆ ತಿನ್ನು ಅಂತ ಕೊಟ್ಟರೆ ನಂಗೆ ತಿನ್ನೋಕ್ಕಾಗಲ್ಲ. ಅಂದರೆ ಎಲ್ಲೊಂದು ಕಡೆ ಮಡಿ ಮೈಲಿಗೆಯ ಮೂಲ ಕೂಡ ಅಲ್ಲೆಲ್ಲೋ ಇರುತ್ತೆ, ಈ ಥರದ್ದನ್ನು ಇಷ್ಟಪಡದೇ ಇರೋದ್ರಲ್ಲಿ. ಹೀಗೆ ಅವನಿಗೆ ಅನುಭವದ ತಾಣದಲ್ಲಿ ಬಹಳವನ್ನು ಊಹಿಸಬಲ್ಲ ಶಕ್ತಿ ಇತ್ತು ಅವರಿಗೆ ಅಂತ ಅನ್ಸುತ್ತೆ. ಜೊತೆಗೆ ಅವನ ಫೋಟೋಗ್ರಫಿ, ಆ ಫೋಟೋಗ್ರಫಿಯಿಂದಂತೂ ಒಂದು ಕತ್ತನ್ನು ಕೊಂಕಿಸಿದಾಗ ಒಂದು ಹಕ್ಕಿ ಹೇಗೆ ಕಾಣುತ್ತೆ, ಕೊಂಕಿಸದೇ ಇದ್ದಾಗ ಹೇಗೆ ಕಾಣುತ್ತೆ, ಎಲ್ಲವನ್ನೂ ಗಮನಿಸುವ ಶಕ್ತಿ ಅವನಿಗಿದೆ ಅನ್ನೋದನ್ನು ಫೋಟೋಗ್ರಫಿಯಲ್ಲಿ ತೋರಿಸಿಲ್ಲ. ಯಾವುದನ್ನು ವಿವರಗಳನ್ನು. ಹಾಗಾಗಿ ಆ ವಿವರಗಳ ಪ್ರಪಂಚದಲ್ಲಿ ತನ್ಮಯನಾಗ್ತಾ ಇದ್ದ. ಒಂದು ಸಾರಿ ನನಗೆ ಹೇಳಿದಾಗ ಅವ್ರ ಮನೆಗೆ ಹೋಗಿದ್ದೆ ನಾನು, ಕಾಡಿನಲ್ಲಿ ಇರುವ ಅವ್ರ ಮನೆಗೆ. ಆ ಮರಗಳೆಲ್ಲದರ ನಡುವೆ ನನ್ನ
ಕರ್ಕೊಂಡೋಗಿ ಯಾವುದೋ ಒಂದು ಸ್ಟ್ರೀಮು ಎಲ್ಲಿಂದ ಬರ್ತಾಯಿದೆ ಅದರಿಂದ ತಾನು ಹೇಗೆ ತಿರುಗಿಸ್ಬಿಟ್ಟು ಮನೆಗೆ ಬರುವಂಗೆ ಮಾಡಿದ್ದೀನಿ. ಇವನ್ನೆಲ್ಲ ತೋರಿಸಿ, ಸಾರ್ ಒಂದು ಹೇಳ್ತೀನಿ, ದೇವರು ಇದ್ದಾನೆ ಅಂತ ಅಂದಾಗ ಅಂತ ತಿಳಿದು ಈ ಪ್ರಪಂಚವನ್ನು ಭಾಳ ಬೆರಗಿನಲ್ಲಿ ನೋಡೋರಾಗೇ ಈ ಪ್ರಪಂಚದ ಬೆರಗು ನೋಡ್ತಾ ನೋಡ್ತಾ ದೇವರು ಇಲ್ಲದೇ ಇದ್ದರೂ ಈ ಬೆರಗಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಅಂದರೆ ಅವನು ಮೊದಲಿನಿಂದ ಈ ಸೃಷ್ಟಿಕರ್ತ ಒಬ್ಬ ಇದ್ದಾನೋ ಅನ್ನೋದನ್ನು ತಲೆ ಕೆಡಿಸ್ಕೊಂಡವನು. ಆದರೆ ತಲೆ ಕೆಡಿಸ್ಕೊಳ್ಳೋದೇ ಬರೆದ ಮೆಟೀರಿಯಲಿಸ್ಟ್ ರೈಟರ್ ಅಲ್ಲ ಅವನು. ಅವನಿಗೆ ಅದು ಆ ಪ್ರಕೃತಿಯ ಶ್ರೀಮಂತಿಕೆಯಲ್ಲಿ ಅದನ್ನು ಅವನು ಕಂಡ ಅಂತ ಕಾಣುತ್ತೆ. ಪ್ರಕೃತಿ, ಮೀನು, ಹಕ್ಕಿ, ಮೀನು ಹಿಡಿಯೋದು, ಸುಮ್ಮನೆ ಇರೋದು. ಮೀನು ಹಿಡಿಯೋದು ಅಂತಂದರೆ ಅವನಿಗೆ ಅದೊಂದು ರೀತಿ ಕೂತು ಧ್ಯಾನಸ್ಥ ಸ್ಥಿತಿ. ಇದನ್ನು ಹುಡ್ಕೊಂಡು ಹೋಗ್ತಾಯಿದ್ರು ತೇಜಸ್ವಿ. ಅವರು ನಾವು ಯಾರು ಸತ್ತಾಗ ಇವರು ಇರಬೇಕಾಗಿತ್ತು, ಭಾಳ ಇದರಿಂದ ಕನ್ನಡಕ್ಕೆ ಇದರಿಂದ ಲಾಭ ಆಗ್ಬೋದಿತ್ತು ಅಂತ ಅಂತೀವಿ. ಆದರೆ ತೇಜಸ್ವಿ ಸತ್ತಾಗ ಹೇಳಿದರೆ ಅದು ಬರೀ ಒಂದು ಉದಾತ್ತ ಮಾತಲ್ಲ, ಅದು ನಿಜ. ಅವನು ಬಹುಶಃ ಇನ್ನು 20-30 ವರ್ಷ ಕಾಲ ಅವರು ಸತ್ತ ಕಾಲದಿಂದ ಬಹಳ ಗಹನವಾದ್ದನ್ನು ಕನ್ನಡದಲ್ಲಿ ಬರೀತಾಯಿದ್ದ. ಆಗಲೇ ಅವನ ಕಾದಂಬರಿ ಓದ್ದವರೆಲ್ಲ ಭಾಳ ಮೆಚ್ಚುತ್ತಾರೆ ಅದನ್ನು. ಅದು ಒಂದು ಮಿಸ್ಟ್ರಿಯ ಹುಡುಕಾಟವೇ ಆಗಿಬಿಡುತ್ತೆ ನೋಡಿ ಅದು ಆ ಕಾದಂಬರಿಯಲ್ಲಿ. ಆ ಕಾದಂಬರಿಯನ್ನು ಬರೆದ ಮೇಲೆ ಅದು ತೇಜಸ್ವಿಯನ್ನು ತುಂಬ ಫೇಮಸ್ ಮಾಡಿಬಿಡ್ತು ಈ ಕಾದಂಬರಿ. ಇದು ಜೆ ಕರವಾಲವ್, ವಿಚಿತ್ರವಾದ ಶಕ್ತಿ ಇದೆ ಕರವಾಲವ್ಗೆ. ಅದರಲ್ಲಿ ಅವನೊಂದು ಜಿ ಎಚ್ ನಾಯಕರು ಮುನ್ನುಡಿ ಬರೆದಿದ್ದರು. ಆ ಮುನ್ನುಡಿಯ ಜೊತೆ ಇವರಿಗೆ ಅಷ್ಟು ಒಪ್ಪಿಗೆ ಇರಲಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ತೇಜಸ್ವಿ ಒಂದು ಮಾತೇ ಬರ್ತಾರೆ ಇಲ್ಲಿ. ಮಂದಣ್ಣ ಮತ್ತು ಕರವಾಲವ್ ಅಂತ ಸಂಭ್ರಮವಾದ ಇಲ್ಲಿ ಸಂಶೋಧಕ. ಮಂದಣ್ಣ ಒಬ್ಬ ಶೂದ್ರಾತಿ ಶೂದ್ರ ಮನುಷ್ಯ. ಆದರೆ ಆ ಮಟ್ಟದಲ್ಲಿ ಎಂಥ ಜ್ಞಾನ ಇರ್ಬೋದು ಅನ್ನೋದು ತೇಜಸ್ವಿ ತೋರಿಸೋದು. ಈ ಜ್ಞಾನ ಅನ್ನೋದು ಜ್ಞಾನಿಗಳಾದವರ ಸ್ವತ್ತಲ್ಲ, ಇದು ಜೀವಿಗಳಾದ ಎಲ್ಲರ ಸ್ವತ್ತು. ಪ್ರತಿ ಜೀವಿಗೂ ಅದರದ್ದೇ ಆದ ವಿಶಿಷ್ಟವಾದ ಜ್ಞಾನ ಇರೋದು ಸಾಧ್ಯ ಅನ್ನೋದು ಈ ಮಂದಣ್ಣದಲ್ಲಿ ನಾವು ನೋಡ್ತೀವಿ. ಅವನಿಗೆ ಮಟ್ಟಿಗೆ ಗೊತ್ತಿರುತ್ತೆ ಈ ಒಂದು ಕೀಟ, ಇದು ರೆಕ್ಕೆ ಇರುವ. ಅದರ ಬಗ್ಗೆ ಜಿ ಎಚ್ ನಾಯಕರು ಬರೆದ ವಿಮರ್ಶೆಯಾಗಿ ಇವರೊಂದು ಕಾಮೆಂಟ್: ಸೃಷ್ಟಿಶೀಲ ಬರಹಗಾರ ಅನೇಕ ವೇಳೆ ತನ್ನ ಸಿದ್ಧಾಂತ, ತತ್ವ, ತರ್ಕ ಇತ್ಯಾದಿಗಳ ಇತಿಮಿತಿಗಳನ್ನು ತಿಳಿಯಲು ಅದನ್ನು ಅತಿರೇಕದ ಅಂಚಿನವರೆಗೆ ಒಯ್ಯಬೇಕಾಗುತ್ತದೆ. ಇದು ಬ್ಲೇಕ್ ಕೂಡ ಹೇಳೋದು. ನಾನು ಯಾವುದಾದ್ರೂ ಒಂದು ಸತ್ಯ ಗೊತ್ತಾಗಬೇಕಾದ್ರೆ ಅದನ್ನು ಅದರ ಅತಿರೇಕದ ಅಂಚಿಗೆ ತಗೊಂಡು ಹೋಗಬೇಕು. ಈ ರೀತಿ ಮಿತಿ ಮೀರಿಯೇ ಮಿತಿಯನ್ನು ಅರಿಯಬೇಕಾದ ಅನಿವಾರ್ಯತೆ ಎಲ್ಲ ಸೃಷ್ಟಿಶೀಲ ಕಲಾವಿದರಿಗೂ ಅನೇಕ ವೇಳೆ ಅನಿವಾರ್ಯವಾಗುತ್ತದೆ. ಅದು ತೇಜಸ್ವಿಯಲ್ಲಿ ಬಲವಾಗಿ ಊರಿದ್ದ ಒಂದು ನಂಬಿಕೆ. ಆದ್ದರಿಂದ ಆತ ಎಲ್ಲರೂ ರಿಯಲಿಸ್ಟಿಕ್ಕಾಗಿ ಬರೀತಾರೆ ಅಂತಾರೆ. ರಿಯಲಿಸ್ಟಿಕ್ಕಾಗಿ ಬರೆಯೋದು ನಿಜ. ಅವರು ರಿಯಲಿಸ್ಟಿಕ್ಕಾಗಿ ಬರೆಯೋದು ನಾವು ಯಾವುದನ್ನು ವಾಸ್ತವ ಅಂತ ತಿಳಿತೀವೋ ಅದನ್ನು ಮೀರಿ ಹೋಗೋದಕ್ಕೋಸ್ಕರ. ಆಮೇಲೆ ನಾಯಕರ ಜೊತೆಗೆ ತನಗೆ ಭಿನ್ನಾಭಿಪ್ರಾಯ ಇದೆ ಅಂತಾರೆ. ಆದರೆ ತುಂಬ ಮಾನವೀಯವಾದ ಸಂಬಂಧ ನಂದು ಅವರಿದ್ದು. ಅವ್ರ ಬಗ್ಗೆ ನನ್ನ ಈ ಪುಸ್ತಕಕ್ಕೆ ಅವರು ಬರೆದು ಇದರ ಬೆಲೆಯನ್ನು ಹೆಚ್ಚಿಸಿದ್ದಾರೆ ಅಂತಾರೆ. ಆಮೇಲೆ ಈ ಪುಸ್ತಕವನ್ನು ಮಾಡುವಾಗಲೇ ನಮ್ಮ ಅತ್ಯುತ್ತಮ ಕಲಾವಿದರಲ್ಲಿ ಒಬ್ಬರಾದ ಶಿವಪ್ರಸಾದರನ್ನು ಇವರು ನೆನೀತಾರೆ. ಯಾಕೆಂದರೆ ಅವರು ಇದಕ್ಕೆ ಅನೇಕ ರೇಖಾಚಿತ್ರವನ್ನು ಬರೆದುಕೊಟ್ಟಿದ್ದಾರೆ ಈ ಪುಸ್ತಕಕ್ಕೆ, ಕರವಾಲವ್ಗೆ. ತುಂಬ ಒಳ್ಳೆಯ ರೇಖಾಚಿತ್ರಗಳಿದ್ದಾವೆ ಕೆಲವು.
ಕರ್ವಾಲ ನೋಡಿ ಏನೋ ಒಂದು ಗಹನವಾದ ವಿಷಯವನ್ನು ಇವನು ಹೇಳ್ತಾ ಇದ್ದಾನೆ ಅಂತ ನಮಗೆ ಅನ್ನಿಸ್ದಂತೆಯೇ ವಿಷಯ ಗಹನವಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಆಮೇಲೆ ಅವರು ಬರೆದ ಎಲ್ಲ ಕಥೆಗಳು, ಗಯ್ಯಾಳಿಗಳು ಅನ್ನುವ ಕಥೆ ಆಗಲಿ, ಯಾವುದೇ ಆಗಲಿ, ಒಂದು ರೀತಿಯ ಮಿಸ್ಟ್ರಿ ಇವೆಲ್ಲವುಗಳಲ್ಲೂ ಇರುತ್ತೆ. ಮತ್ತು ಆ ಮಿಸ್ಟ್ರಿಯ ಹುಡುಕಾಟ ಅವರಿಗೆ ಮಿಸ್ಟೀರಿಯಸ್ ರೀಜಿಯನ್ನಲ್ಲಿ ಮಟ್ಟಿಗೆ ಅಲ್ಲ, ಎವ್ರಿಡೇ ರೀಜನ್ನಲ್ಲಿ. ಅದು ಅವರ ತತ್ವವೂ ಆಗಿತ್ತು. ಹೀಗೆ ನಮ್ಮ ದಿನನಿತ್ಯದ ಬದುಕೆ ಭಾಳ ವಂಡರ್ಫುಲ್ ಅಂತ. ಆ ಸಾವಿನ ಸಿದ್ಧಾಂತದ ಮೇಲೆ ಬರೆಯುವಾಗಲೂ ಅವರು ಅದನ್ನು ಮನಸ್ಸಿನಲ್ಲಿದೆ ಅಂತ ಅನಿಸುತ್ತೆ. ನಾವು ಸಫಲವಾಗುವುದು ಕೇವಲ ಭವಿಷ್ಯದಲ್ಲಲ್ಲ, ನಾವು ಸಫಲವಾಗ್ತಾ ಇರೋದು ಪ್ರತಿ ಘಳಿಗೆಯು, ಪ್ರತಿ ಮುಹೂರ್ತವೂ ನಾವು ಸಫಲವಾಗ್ತಾ ಇರೋದು. ಅದು ಪ್ರಕೃತಿಯಲ್ಲೂ ಹಾಗೆ, ಪಕ್ಷಿ ಲೋಕದಲ್ಲೂ ಹಾಗೆ, ವೃಕ್ಷಲೋಕದಲ್ಲೂ ಹಾಗೆ, ಪ್ರತಿ ನಿಮಿಷವೂ ನಾವು ಸಫಲವಾಗ್ತಾ ಇರ್ತೀವಿ ಅಂತ. ಅದು ಕೂಡ ತೇಜಸ್ವಿಯ ಬರವಣಿಗೆಯ ಮೂಲದಲ್ಲಿರುವ ಒಂದು ಧಾತು ಅಂತ ತಿಳಿತೀನಿ. ಈ ಪ್ರತಿ ಕ್ಷಣದಲ್ಲಿ ಜೀವದ ಸೆಲೆ ಚಿಮ್ತಾ ಇರೋದು. ಅವರು ಕೊನೆಗಾಲದಲ್ಲಿ ಬರೆದ ಪುಸ್ತಕದಲ್ಲೂ ಕೂಡ ಆ ರೀತಿಯ ಅಬ್ಸರ್ವೇಷನ್ಸನ್ನು ಮಾಡ್ತಾಯಿದ್ರು ಅವರು. ಅದರಿಂದ ಅವರು ಒಂದು ಆಕರ್ಷಕವಾದ ಕಥೆ ಹೇಳಬೇಕು ಇತ್ಯಾದಿಗಳಿಂದ ಮುಕ್ತರಾಗಿಬಿಟ್ಟಿದ್ರು. ಒಂದು ರೀತಿ ತಮಾಷೆ ಅನಿಸ್ಬೋದು, ಅದ್ವೈತದ ಸ್ಥಿತಿಯನ್ನು ತಲುಪಿದ್ರು ಅಥವಾ ಒಂದು ಬೌದ್ಧ ರೀತಿಯ ಆಲೋಚನಾ ಕ್ರಮವನ್ನು ಅವರು ಪಡೆದಿದ್ದರು ಗೊತ್ತಾಗಲ್ಲ. ಅಂತೂ ತನ್ನ ಕಾಲವನ್ನು ಮೀರಿ ಹೋಗ್ತಾ ಇದ್ದ ಲೇಖಕ ಆ ಟೈಮ್ನಲ್ಲೇ ಅವರು ನಿಧನರಾದರು. ಅವರು ಬಿಟ್ಟು ಹೋಗಿರೋದು ಅಪಾರವಾಗಿದೆ. ಇದಕ್ಕಿಂತ ಹೆಚ್ಚಾಗಿ ಅವರಿಗೆ ಸ್ಕೂಲ್ ಮಕ್ಕಳಿಗೆ ಇವತ್ತು ವಿಜ್ಞಾನದ ವಿಷಯಗಳು ತಿಳಿಬೇಕು ಅನ್ನೋದು ಎಷ್ಟು ಆಳವಾಗಿತ್ತು ಅಂದರೆ ಅದರ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದರು. ಕಾರಂತರ ನಂತರ ಆ ರೀತಿಯ ಗೀಳಿದ್ದ ಮನುಷ್ಯ ಅಂದರೆ ನನಗೆ ತೇಜಸ್ವಿ ಅನಿಸುತ್ತೆ.